ನಮಸ್ಕಾರ, ವಿವಿಸಿ ವಾಹಿನಿಯ ಈ ವಾರದ ಇದು ವಿಸ್ಮಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಮೀಕ್ಷಾ ಹೆಚ್ಆರ್. ಈ ವಾರದ ಮೊದಲನೇ ವಿಶೇಷ ಭೂಮಿಯ ಮೇಲಿನ ಬೇರೊಂದು ಪ್ರಪಂಚ ಅಥವಾ ಬೇರೊಂದು ಗ್ರಹ. ಹೌದು, ನೀವು ಕೇಳ್ತಾ ಇರೋದು ನಿಜ. ಇದು ಯಾರಿಗೂ ನಂಬಲಿಕ್ಕೂ ಸಾಧ್ಯವಿಲ್ಲದ ಅತಿ ವಿಸ್ಮಯಕರ ವಿಚಾರ. ಇದು ಇರೋದು ಯುರೋಪ್ ಖಂಡದ ರೊಮಾನಿಯಾ ದೇಶದಲ್ಲಿ. ಒಂದು ಕಲ್ಲು ಗಣಿಯ ಆಳದಲ್ಲಿ ಆಕಸ್ಮಿಕವಾಗಿ ತನ್ನ ಬಾಗಿಲನ್ನು ತೆರೆದ ಆ ಪ್ರಪಂಚಕ್ಕೆ ನಿಮ್ಮನ್ನ ನಾವು ಈಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಮ ಕಲ್ಪನೆಗಳನ್ನೆಲ್ಲ ಮೀರಿದ ಅದ್ಭುತ ಇಲ್ಲಿದೆ. ಹಾಗಾದ್ರೆ ಬನ್ನಿ ಅಲ್ಲಿಗೆ ಹೋಗಿ ನೋಡ್ಕೊಂಡು ಬರೋಣ. ಗುಹೆಗಳು, ಗವಿಗಳು ಅಂದರೆ ಏನೋ ಒಂದು ಕುತೂಹಲ, ಆತಂಕ. ಒಳಗೇನಿದೆಯೋ, ಒಳಗೆ ಯಾರಿದ್ದವರೋ ಅನ್ನುವ ಭಯಭರಿತ ಪ್ರಶ್ನೆಗಳು. ಇನ್ನು ಯಾವುದೋ ದಟ್ಟ ಅರಣ್ಯಗಳಲ್ಲಿ ಇಲ್ಲವೇ ಮರುಭೂಮಿನಲ್ಲಿ ಇದೆ ಅಂದರೆ ಬೇಡಪ್ಪ, ನೋಡಿ ಏನಾಗಬೇಕು, ಸಹವಾಸವೇ ಬೇಡ ಅನ್ನೋರೇ ಹೆಚ್ಚು. ಮತ್ತು ಆ ಗುಹೆ ಹತ್ರ ಯಾರೂ ಹೋಗಬೇಡಿ, ಇದುವರೆಗೆ ಯಾರೂ ಹೋಗಿಲ್ಲ, ಓದೋರು ಯಾರೂ ಬಂದಿಲ್ಲ ಅಂದರೆ ಮುಗ್ದೇ ಹೋಯಿತು, ಬೇಡ ಬಿಡಪ್ಪ ಅಂದ್ಬಿಡ್ತೀವಿ. ಆದರೆ ಕೆಲವು ಜನ ಸಾಹಸಿಗಳು ಇರ್ತಾರೆ. ಅವರು ಇಂತಹ ಜಾಗಗಳನ್ನೇ ಹುಡುಕೊಂಡು ಹೋಗ್ತಾರೆ. ಒಳಗಡೆ ಹೋಗಿ ಅಲ್ಲೇನು ಇದೆ ಅಂತ ನೋಡಲೇಬೇಕು ಅಂತ ಸಾಹಸಿಗಳಿಗೂ ಸವಾಲು ಹಾಕುವಂಥ ಒಂದು ಪ್ರಾಚೀನ ಗುಹೆ ರೊಮೇನಿಯಾ ದೇಶದ ಒಂದು ಮರುಭೂಮಿನಲ್ಲಿದೆ. ತಜ್ಞರ ಪ್ರಕಾರ ಸುಮಾರು 5 ದಶಲಕ್ಷ ಅಂದರೆ 50 ಲಕ್ಷ ವರ್ಷಗಳಿಂದಲೂ ಅಸ್ತಿತ್ವದಲ್ಲಿರುವ ಆ ಗುಹೆ ಸಾಮಾನ್ಯ ಜನ ಹೋಗುವಂಥದ್ದಲ್ಲ. ಆ ಗುಹೆಯ ಬಾಗಿಲ ಬಳಿ ಕೇವಲ ಉಸಿರಾಡಿದ್ರೆ ಸಾಕು, ಆ ವಿಷಗಾಳಿ ಪ್ರಭಾವ ಕೆಲವೊಮ್ಮೆ ಜೀವಕ್ಕೆ ಅಪಾಯ ಆದರೂ ಆಗ್ಬೋದು. ವಿಜ್ಞಾನಿಗಳ ಒಂದು ತಂಡ ಎಲ್ಲ ಪೂರ್ವ ತಯಾರಿ ಮಾಡಿಕೊಂಡು ಆ ಗುಹೆಗೆ ಎಂಟ್ರಿ ಕೊಡೋಕ್ಕೆ ಸಿದ್ಧವಾಯಿತು. ವಿಶೇಷ ಉಡುಪುಗಳು, ಶೂಗಳು, ಮಾಸ್ಕ್ಗಳು, ಆಕ್ಸಿಜನ್ ಸಿಲಿಂಡರ್ಗಳು, ಬ್ಯಾಟ್ರಿಗಳ ಸಮೇತ ಸಿದ್ಧವಾಗಿ ಗುಹೆಗೆ ಪ್ರವೇಶ ಮಾಡಿಯೇ ಬಿಟ್ಟಿತು. ಒಳಗಡೆ ಮಂಜು ಕವಿದಂಥ ವಾತಾವರಣ, ಕಡುಗತ್ತಲು, ಇವರ ಬ್ಯಾಟ್ರಿ ಬೆಳಕು ಕೂಡ ಮಸುಕಾಗ್ಬಿಡ್ತು. ಒಳಗಡೆ ಗುಹೆಯ ಗೋಡೆಗಳ ಮೇಲೆ ವಿಚಿತ್ರ ಆಕಾರದ ಬೆಳಕುಗಳು, ಅವು ಅತ್ತಿನಿತ್ತ ಒಯ್ದಾಡುತ್ತಿದ್ವು, ಕುಣಿತಾ ಇದ್ವು, ನೆಗೆದಾಡ್ತಾ ಇದ್ವು. ಮತ್ತು ಕೆಲವು ಬೆಳಕುಗಳಂತೂ ಹಾರಾಡ್ತಾ ಇದ್ವು. ಅಚ್ಚರಿಗೊಂಡ ವಿಜ್ಞಾನಿಗಳು ಆ ಬೆಳಕುಗಳ ಬೆನ್ನು ಹತ್ತಿದ್ರು. ಹತ್ತಿರ ಹೋದಂತೆಲ್ಲ ಬೆಳಕನ್ನು ನೋಡಿದ ವಿಜ್ಞಾನಿಗಳು ಸ್ತಂಭೀಭೂತರಾದರು. ಅದು ಯಾರು ಊಹಿಸಲಿಕ್ಕೂ ಸಾಧ್ಯವಿರದ, ಕಲ್ಪನೆಗೂ ಮೀರಿದ ಅಚ್ಚರಿಯಾಗಿತ್ತು. ಸಲ್ಫರ್ ಮತ್ತು ಸಲ್ಫ್ಯೂರಿಕ್ ಆಸಿಡ್ನಂತಹ ಘೋರ ವಿಷದಿಂದ ತುಂಬಿದ್ದ ಗುಹೆಗಳಲ್ಲಿ ನಾವು ಮನೆಗಳಲ್ಲಿ ಸಾಮಾನ್ಯವಾಗಿ ನೋಡುವ ಚೇಳು, ಹಲ್ಲಿ, ಜಿರಳೆಗಳಂಥ ಬೆಳ್ಳನೆಯ ಚಿಕ್ಕ ಚಿಕ್ಕ ಆಕೃತಿಗಳ ಸಾವಿರಾರು ಜೀವಿಗಳು ಓಡಾಡ್ತಾ ಇದ್ವು. ವಿಜ್ಞಾನಿಗಳು ಅವಕ್ಕಾಗಿ ಹೋದರು. ಘೋರ ವಿಷದಿಂದ ತುಂಬಿದ ಆ ಕಡುಗತ್ತಲಿನ ಗುಹೆಯಲ್ಲಿ ಜೀವಿಗಳು, ಎಂತಹ ವಿಸ್ಮಯ! ನುಣುಪಾದ ಗವಿಯ ಗೋಡೆಗಳ ಮೇಲೆ ತೆವಳುತ್ತಾ, ನೆಗೆಯುತ್ತಾ, ಹಾರುತ್ತಾ ಬದುಕ್ತಾ ಇರುವ ಜೀವಿಗಳಿಗೆ ಬೆಳಕಿನ ಅವಶ್ಯಕತೆ ಇರಲಿಲ್ಲವಾದ್ರಿಂದ ಅವ್ಯಾವಕ್ಕೂ ಕಂಡಿರಲಿಲ್ಲ. ಅವುಗಳ ಜೀವನ ಕ್ರಮ ಹೇಗೆ, ಆಹಾರ ಹೇಗೆ ಹುಡುಕ್ತವೆ? ವಿಜ್ಞಾನಿಗಳ ಬಳಿ ಸದ್ಯಕ್ಕಂತೂ ಉತ್ತರ ಇಲ್ಲ. ಮತ್ತು ವಿಜ್ಞಾನಿಗಳು ತಾವು ಹೊರಗಿನಿಂದ ತೆಗೆದುಕೊಂಡು ಹೋಗಿದ್ದ ಭೂ ವಾತಾವರಣದ ಗಾಳಿಯ ಒಂದು ಡಬ್ಬಿನಲ್ಲಿ ಅಲ್ಲಿನ ಒಂದು ಕೀಟವನ್ನು ಹಾಕಿ ಪರೀಕ್ಷೆ ಮಾಡಿದಾಗ ಆಘಾತಗೊಳ್ಳೋ ಸರದಿ ವಿಜ್ಞಾನಿಗಳದಾಗಿತ್ತು. ಯಾಕೆಂದರೆ ಅಂಥ ವಿಷಪೂರಿತ ಗುಹೆಯಲ್ಲಿ ಹಾರಾಡಿಕೊಂಡಿದ್ದ ಆ ಕೀಟ ಆಮ್ಲಜನಕದ ಡಬ್ಬಿನಲ್ಲಿ ಹಾಕಿ ಮುಚ್ಚಿದ ಕೂಡಲೇ ಒದ್ದಾಡಿ ಪ್ರಾಣನೇ ಬಿಡ್ತು. ಇದು ಎಂಥ ಅಚ್ಚರಿಯ ಸಂಗತಿ! ಭೂಮಿಯ ಮೇಲಿನ ಭೂ ವಾತಾವರಣದಲ್ಲೇ ಇರುವ ಗುಹೆಯೊಂದರ ಜೀವಿ ಬೇರೊಂದು ಗೃಹದ ಜೀವಿಯಂತೆ ವರ್ತಿಸುತ್ತದೆ ಅಂದರೆ ಎಂಥ ಅಚ್ಚರಿ ಅಲ್ವೇ? ಈಗ ರೊಮೇನಿಯಾದ ಸರ್ಕಾರ ಆ ಗುಹೆಗೆ ಯಾರೂ ಪ್ರವೇಶ ಮಾಡದಂತೆ ನಿರ್ಬಂಧಿಸಿ ಆ ಜೀವಿಗಳ ಬದುಕಿಗೆ ತೊಂದರೆ ಆಗದಂತೆ ಕಾಯ್ತಾ ಇದೆ. ಭೂಮಿಯ ಮೇಲೆ ಇನ್ನೂ ಅದೆಷ್ಟು ಇಂಥ ಅಚ್ಚರಿಗಳು ಇವೆಯೋ, ವಿಸ್ಮಯಗಳು ಇವೆಯೋ.